ಇವತ್ತು ಕಾರ್ಯಕ್ರಮವನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ಇವತ್ತು ಅದೋ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿರ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯ ಯೋಜನೆಗಳಿಗೆ ಮತ್ತು ನ್ಯೂಕ್ಲಿಯರ್ ಎನರ್ಜಿ ಮಿಷನ್ನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಮಾಡ್ಯುಲರ್ ರಿಯಾಕ್ಟರ್ ಔಟ್ಲೇಗೆ 20,000 ಕೋಟಿ ರೂಪಾಯಿಗಳನ್ನು ಇವತ್ತು ವೆಚ್ಚವನ್ನು ಮಾಡಬೇಕು ಅಂತಕ್ಕಂಥದ್ದು. ಅದು ಒಂದು ಕಾರ್ಯಕ್ರಮ 2033ರೊಳಗೆ ಇದರಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಕಾರ್ಯಕ್ರಮವನ್ನು ಈ ಒಂದು ಯೋಜನೆಯಲ್ಲಿ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹಲವಾರು ರಾಜ್ಯಗಳು, ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಲ್ಲಿ ಏನು ಕೆಲವು ಡೆವಲಪ್ಮೆಂಟ್ಗೆ ಸ್ವಲ್ಪ ವಿಶೇಷ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ರಾಜ್ಯ ಸರ್ಕಾರ ಹೇಳ್ತಾರೆ ನಮಗೇನೂ ಕೊಟ್ಟಿಲ್ಲ ಅಂತ. ಇವತ್ತು ಇಲಾಖಾವಾರು ಪ್ರತಿ ರಾಜ್ಯಗಳಿಗೆ ಏನು ಹಣವನ್ನು ಕೊಡಬೇಕು ನಿಗದಿಯಾಗಿದೆ. ಇವತ್ತು ನ್ಯಾಷನಲ್ ಹೈವೇಗಳಿರ್ಬೋದು, ರೈಲ್ವೆಗಿರ್ಬೋದು, ಹೀಗೆ ಹಲವಾರು ರೀತಿ, ಮತ್ತು ನಮ್ಮ ಅಗ್ರಿಕಲ್ಚರ್ಗಿರ್ಬೋದು, ಕೋಆಪ್ರೇಟಿವ್ಗಿರ್ಬೋದು, ಎಲ್ಲ ಒಂದು ಇಲಾಖೆಗಳಲ್ಲೂ ಸಹ ಇವತ್ತು ಪ್ರತಿ ರಾಜ್ಯಕ್ಕೆ ಇಲಾಖಾವಾರು ಹಣ ಡಿಸ್ಟ್ರಿಬ್ಯೂಷನ್ ಆಗಿರತಕ್ಕಂಥದ್ದು ಇವತ್ತು ಮೊದಲಿಂದೂ ನಡ್ಕೊಂಬಂದಿರತಕ್ಕಂಥದ್ದು. ಇಲ್ಲಿ ಯಾವುದೇ ರಾಜ್ಯಗಳಿಗೆ ತಾರತಮ್ಯ ತೋರಿಸಬೇಕು ಅಂತಕ್ಕಂಥದ್ದು, ಆ ರೀತಿಯ ಭಾವನೆ ಇಲ್ಲೇನು ವ್ಯಕ್ತಪಡಿಸ್ತಾರೆ, ಅದು ಸುಮ್ಮನೆ ಜನಗಳ ಮುಂದೆ ಇವತ್ತು ಸುಮ್ಮನೆ ಒಂದು ಅಪಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸುಳ್ಳಿನ ಕಂತೆಗಳನ್ನು ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದ್ದಾರೆ, ಹೋದ ಬಾರಿ 11,11,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಘೋಷಣೆ ಮಾಡಿ 1 ಲಕ್ಷ ಖರ್ಚು ಮಾಡಲಿಲ್ಲ ಅಂತ. ಹೋದ ವರ್ಷ ಜುಲೈ ತಿಂಗಳಿನಲ್ಲಿ ಸರ್ಕಾರದ ಚಟುವಟಿಕೆಗಳು ಪ್ರಾರಂಭ ಆಗಿದೆ. ಒಂದು 3-4 ತಿಂಗಳು ಡೆವಲಪ್ಮೆಂಟಿಗೆ ಸಮಯ ಏನಿರಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಹಿಂದೆ ಸರಿದಿರ್ಬೋದು. ಈಗ ನಾನು ಸಿದ್ದರಾಮಯ್ಯವ್ರನ್ನ ಕೇಳ್ತೀನಿ, ಇವರ ಸರ್ಕಾರದಲ್ಲಿ ಈ ವರ್ಷ ಜನವರಿ 31ನೇ ತಾರೀಕುವರೆಗೆ ಎಷ್ಟು ಪ್ರಗತಿಯನ್ನು ಕಂಡಿದ್ದಾರೆ? ಈ ಸರ್ಕಾರದಲ್ಲಿ ನನಗಿರ್ತಕ್ಕಂಥ ಮಾಹಿತಿ, ಈ ಸರ್ಕಾರದಲ್ಲಿ ಸುಮಾರು 62% ಪ್ರಗತಿ ಇದೆ. ಇನ್ನು ಇರೋದು 1 ತಿಂಗಳು, 1.5 ತಿಂಗಳು ಇದೆ. ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅಂತಾರೆ. ಯಾವ ರೀತಿ ಸದೃಢವಾಗಿದ್ದಾರೆ ಇವರು? ಯಾವ ಮಾಪ್ನಲ್ಲಿ ಯಾವ್ಯಾವ ರೀತಿ ಜನಗಳ ಮೇಲೆ ತೆರಿಗೆಗಳನ್ನು ವಿಧಿಸಿ ಸರ್ಕಾರದ ಖಜಾನೆ ತುಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ನೀವೇ ನೋಡ್ತಾ ಇದ್ದೀರಿ, ನಮ್ಮ ಬೆಂಗಳೂರು ಮೆಟ್ರೋ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸ್ತಾರೆ. ಇವರು ರೆಕಮೆಂಡ್ ಮಾಡಿರೋದು ಕೇಂದ್ರ ಸರ್ಕಾರಕ್ಕೆ. ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೇಟನ್ನು ನಿಗದಿ ಮಾಡೋದಾದರೆ, ಇವತ್ತು ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಇದೇ ಮೆಟ್ರೋ ಓಡ್ತಾ ಇದೆಯಲ್ಲ, ಅಲ್ಲಿ ಯಾಕೆ ಜಾಸ್ತಿ ಮಾಡಿಲ್ಲ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಜಾಸ್ತಿ ಮಾಡಿದ್ರು? ಪ್ರತಿನಿತ್ಯ ಮೆಟ್ರೋ ಉಪಯೋಗ ಮಾಡ್ತಕ್ಕಂಥ ಪ್ರಯಾಣಿಕರು ಕಳೆದ 1 ವಾರದಿಂದ ನಿರಂತರವಾಗಿ ಸರ್ಕಾರದ ಈ ಒಂದು ದರ ಹೆಚ್ಚಿಗೆ ವೆಚ್ಚವನ್ನು ಏರಿಕೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಪ್ರತಿನಿತ್ಯ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಜಾಣಕಿಗಳು ನಾನು ಹೇಳಿದ್ದೇನೆ ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಬಸ್ ದರ ಎಲ್ಲಿಗೆ ಏರಿಸಿದ್ರು? ಈಗ ಹಾಲಿನ ದರವೂ ಏರಿಸ್ತಾರಂತೆ, ನೀರಿನ ದರವೂ ಏರಿಸ್ತಾರಂತೆ. ಇದರಿಂದ ಆರ್ಥಿಕ ಶಕ್ತಿ ಬೆಳೆಸೋ ವೃದ್ಧಿ ಮಾಡಕತ್ತಾರ. ಜನಗಳ ಕಿಸೆಗೆ ಕೈ ಹಾಕಿ ಇವತ್ತು ಎಷ್ಟು ಬಾರಿ ಮದ್ಯದ ರೇಟನ್ನು ಜಾಸ್ತಿ ಮಾಡಿದ್ರು ಈ ಸರ್ಕಾರ ಬಂದ ನಂತರ. ಇದು ಇವರ ಆರ್ಥಿಕ ಶಕ್ತಿನ? ಡೆವಲಪ್ಮೆಂಟ್ ಏನಿದೆ? ಒಂದೊಂದು ಕ್ಷೇತ್ರಕ್ಕೆ 180 ಕ್ಷೇತ್ರಕ್ಕೆ 10 ಕೋಟಿ ಹಣ ಕೊಟ್ಟಿರೋದು ಬಿಟ್ಟರೆ 2 ವರ್ಷದಲ್ಲಿ
ಯಾವ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿದ್ದಾರೆ? ಹತ್ತು ಕೋಟಿ ಸಾಕ 2 ವರ್ಷಕ್ಕೆ ಡೆವಲಪ್ಮೆಂಟ್ಗೆ ಅಂತ ವಿಧಾನಸಭಾ ಕ್ಷೇತ್ರಗಳಿಗೆ? ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅಂತಾರೆ. ನೀವು ಆರ್ಥಿಕವಾಗಿ ಸದೃಢವಾಗಿದ್ದರೆ ಪ್ರತಿ ತಿಂಗಳು ನಿಮ್ಗೆ ಗ್ಯಾರಂಟಿ ಹಣ ಕೊಡೋಕ್ಕೇನು ತೊಂದರೆ ನಿಮಗೆ? 3 ತಿಂಗಳು 4 ತಿಂಗಳು ಯಾತಿಗೆ ಹಣ ಕೊಡ್ತಾ ಇಲ್ಲ? ಇವತ್ತು ನೋಡಿದೆ ಪತ್ರಿಕೆಯಲ್ಲಿ, ಯಾವುದೋ ನಿಮ್ಮ ಗೃಹಜ್ಯೋತಿ KEBದು ಪವರ್ ಸೆಕ್ಟರ್ನಲ್ಲಿ ಗ್ರಾಹಕರಿಂದ ನಾವು ದುಡ್ಡು ಬಿಲ್ನ ವಸೂಲಿ ಮಾಡ್ತೀವಿ, ಆಮೇಲೆ ಬೇಕಾದ್ರೆ ಗ್ರಾಹಕರಿಗೆ ಸರ್ಕಾರ ರಿಯಂಬರ್ಸ್ ಮಾಡಲಿ ಅಂತೇಳಿ ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ದೊಡ್ಡ ಆರ್ಟಿಕಲ್ಲೇ ಇದೆ. ಇವತ್ತು ಪವರ್ ಸೆಕ್ಟರ್ನಲ್ಲಿ 40,000 ಕೋಟಿ ಸಾಲದ ಹೊರೆ ಹೊರಿಸಿದ್ದಾರೆ. 40,000 ಕೋಟಿ. ಕೇಂದ್ರ ಸರ್ಕಾರ ಸಾಲದ ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಸರ್ಕಾರ ಸಾಲ ಮಾಡಿದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪ್ರತಿ ವರ್ಷ